ವ್ಯಾಪಾರದ ಬಗ್ಗೆ ಆಗಲಿ ಬೇರೆ ಆಗಲಿ ಎಜುಕೇಷನ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೇ ಈ ಸಮಯ ಚೆನ್ನಾಗಿದೆ. ಒಂದು 60-70 ಸ್ಟಾಲ್ ಹಾಕಿದ್ದಾರೆ. ವೆರೈಟೀಸ್ ಎಲ್ಲ ಇದೆ. ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಪೇರೆಂಟ್ಸು, ಮಕ್ಕಳು, ಟೀಚರ್ಸ್ಗೆ, ಶಾಲಾ ಆಡಳಿತಕ್ಕೆ ಧನ್ಯವಾದ ತಿಳಿಸಬೇಕು. ಈ ಥರ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಸ್ಕೂಲಿಂದ ಆಹಾರ ಮೇಳ ಅಂತ ಮಾಡಿದ್ದಾರೆ. ಮಕ್ಕಳು ತುಂಬಾ ಚೆನ್ನಾಗಿ ಎಲ್ಲಾ ತರದ ಆಹಾರಗಳು, ಆರೋಗ್ಯಕರವಾಗಿರೋ ಆಹಾರಗಳನ್ನೆಲ್ಲ ಇಟ್ಟಿದ್ದಾರೆ. ಜ್ಯೂಸ್ ಆಗ್ಲಿ, ಹಣ್ಣಾಗ್ಲಿ ಪ್ರತಿಯೊಂದು ನೀಟಾಗಿ ಮಾಡಿದ್ದಾರೆ. ಸ್ಕೂಲು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮಕ್ಕಳಿಗೆ ಒಂದು ಓದೋದ್ರ ಬಗ್ಗೆ ಆಗ್ಲಿ, ಒಂದು ವ್ಯವಹಾರ ಜ್ಞಾನದ ಬಗ್ಗೆ ಆಗ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಕನ್ನಡ ಆಗ್ಲಿ, ಇಂಗ್ಲಿಷ್, ಹಿಂದಿ ಎಲ್ಲ ಸಬ್ಜೆಕ್ಟ್ಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೇ ತರ ಮಕ್ಕಳಿಗೆ ಇದು ಕೃಷಿ ಮೇಳ ತರ ಇದನ್ನ ಆಹಾರ ಮೇಳ ಅಂತ ಮಾಡಿದ್ದಾರೆ. ತಮ್ಮ ಹೆಸರು? ಶೋಭಾ. ಇದು ನಮ್ಮ ಗುರುಕುಲ ಸ್ಕೂಲ್ನ ಫುಡ್ ಫೆಸ್ಟ್. ಇದು ಬೆಳಿಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 4 ಗಂಟೆ ತನಕ ಇದೆ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಪೇರೆಂಟ್ಸ್ಗಳಿಗೂ ತುಂಬ ಚೆನ್ನಾಗಿ ಇದಾಗ್ತಾ ಇದೆ. ಮಕ್ಕಳಿಗೆ ಎಲ್ಲಾದ್ರ ಬಗ್ಗೆ ಕಲಿಸೋದು ಮತ್ತೆ ವ್ಯವಹಾರ ಜ್ಞಾನ ಏನು ಅಂತಂದು ಕಲಿಸೋದಕ್ಕೋಸ್ಕರ ಅರೇಂಜ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತೆ ಎಲ್ಲ ಒಂದ್ಸರಿ ಇದು ಮಾಡಿ ಗೊತ್ತಾಗುತ್ತೆ. ತಮ್ಮ ಹೆಸರು? ರಘುನಾಥ್ ಅಂತ, ಗುರುಕುಲ ಸ್ಕೂಲ್ನ ಡೈರೆಕ್ಟರ್. ಮಕ್ಕಳುಗಳಿಗೆ ಇದ್ರ ಬಗ್ಗೆ ತುಂಬಾನೇ ಯೂಸ್ ಆಗುತ್ತೆ. ಯಾಕಂದ್ರೆ ಮನೇಲಿ ನಾವು ಹೊರಗಡೆನೆ ಕಲಿಸೋದಿಲ್ಲ, ಮಕ್ಕಳಿಗೆ ವ್ಯವಹಾರ ಜ್ಞಾನ ಗೊತ್ತಿರೋದಿಲ್ಲ. ಇದರಿಂದ ₹1 ಈಗ ಯಾರಾದ್ರು ₹10 ಕೊಟ್ಟರೆ ನಾವು ಯಾವ ತರ ಚೇಂಜ್ ಕೊಡ್ಬೇಕು ಅವೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಹಂಗಾಗಿ ಇದು ಮಾಡೋದ್ರಿಂದ ಒಳ್ಳೇದು. ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ಈ ತರ ಎಲ್ಲ ಸ್ಕೂಲ್ಗಳಲ್ಲೂ ಮಾಡಬೇಕು ಅಂತ ಹೇಳ್ತಾರೆ. ತಮ್ಮ ಹೆಸರು? ಜಗನ್. ಇವತ್ತು ಗುರುಕುಲ ಇಂಟರ್ನೆಟ್ ಶಾಲೆಯಲ್ಲಿ ಮಕ್ಕಳಿಗಾಗಿ ಆಹಾರ ಮೇಳವನ್ನು ಬಹಳಷ್ಟು ವಿದ್ಯಾರ್ಥಿಗಳು ವಿವಿಧ ಬಗೆಯ ಪಕ್ಷ ಪೋಷಣೆಗಳನ್ನು ಇಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಳ್ಳೆಯ ಪೇರೆಂಟ್ಸ್ಗಳು ಕೂಡ, ಸಾರ್ವಜನಿಕರು ಕೂಡ ತುಂಬ ಉತ್ತಮವಾಗಿ ಬಂದು ಎಲ್ಲವನ್ನ ಕೊಂಡ್ಕೊಂಡು ತಿಂತಾ ಇದ್ದಾರೆ. ಇದು ಒಂದು ಒಳ್ಳೆಯ ಕಾನ್ಸೆಪ್ಟ್. ಮಕ್ಕಳಿಗೆ ಒಂದು ವ್ಯಾವಹಾರಿಕ ಜ್ಞಾನ ಬರುವಂಥ ದೃಷ್ಟಿಯಿಂದ ಇದು ಬಹಳ ಉತ್ತಮವಾದದ್ದು ಅಂತ ಅನಿಸುತ್ತೆ. ತಮ್ಮ ಹೆಸರು? ಹೆಸರು ಬಸವಣ್ಣಪ್ಪ ಅಂತ ಹೇಳಿ. ಬಾಣಾವರ. ಇಂದು ಗುರುವಾರ ಫೆಬ್ರವರಿ 6ನೇ ತಾರೀಕು ಗುರುಕುಲ ಶಾಲೆಯಲ್ಲಿ ಒಂದು ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಒಂದು ಹೊಸ ಅನುಭವಗಳನ್ನ ಮಕ್ಕಳು ಇದರಿಂದ ಪಡ್ಕೊಳ್ತಾ ಇದ್ರು. ಕಾರಣ ಇಷ್ಟೇ, ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನ ಬೇಕಾಗಿತ್ತು. ಹಾಗೆ ಮಕ್ಕಳಲ್ಲಿ ಒಂದು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಒಂದು ಅನುಭವವನ್ನು ಮೂಡಿಸಬೇಕಾಗಿದ್ದ ಕಾರಣದಿಂದ ಈ ಆಹಾರ ಮೇಳವನ್ನು ಆಯೋಜಿಸಿದ್ವಿ. ಸಂಸ್ಥೆಯ ಸಹಕಾರ, ಮಕ್ಕಳ ಸಹಕಾರ ಹಾಗೂ ನನ್ನ ಸಹೋದರರ ಸಹಕಾರದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸಿಕೊಟ್ಟಿರ್ತಕ್ಕಂಥವರಿಗೆ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮ್ಮ ಹೆಸರು? ವಿಜಯ್ ಕುಮಾರ್. ಏನಾಗಿದೆ ಸರ್? ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್, ಬೈರೇಗೊಂಡನಹಳ್ಳಿ, ಬಾಣಾವರ ಹೈವೇ ಮೇಲೆ ಇರ್ತಕ್ಕಂಥ ನಮ್ಮ CBSE ಸ್ಕೂಲ್ನಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಶಾಲಾ ಸಿಬ್ಬಂದಿ ಮತ್ತು ಪ್ರಿನ್ಸಿಪಾಲ್ ಒಳಗೂಡಿ ಒಂದು ಮಕ್ಕಳಿಗೆ ಒಳ್ಳೆಯ ಥರದ ಫುಡ್ ಹ್ಯಾಬಿಟ್ಸ್ ಯಾವ ತಿಂದರೆ ಒಳ್ಳೆಯದು, ಹೈಜಿನಿಕ್ ಹೇಗಿರಬೇಕು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ವ್ಯಾವಹಾರಿಕ ಜ್ಞಾನ, ಯಾರಿಗೂ ಮಕ್ಕಳಿಗೆ ಈಗ ವ್ಯವಹಾರಿಕ ಜ್ಞಾನ ಉದ್ದೇಶಕ್ಕೋಸ್ಕರ ಅವರಿಗೆ ಆಮೇಲೆ ಯಾವ ಫುಡ್ ಒಳ್ಳೆಯದು, ಯಾವ ಫುಡ್ಡು ಕೆಟ್ಟದ್ದು, ಯಾವ ತಿನ್ನಬೇಕು, ಯಾವ ತಿನ್ನಬಾರ್ದು, ಆಮೇಲೆ ಮಕ್ಕಳಿಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಈ ನಮ್ಮ ಶಾಲಾ ಸಿಬ್ಬಂದಿ ಮತ್ತು ಪೋಷಕರೊಂದವರು ಬಹಳ ಸಪೋರ್ಟ್ ಮಾಡಿದ್ದಾರೆ. ಇದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ನಡೀತಾ ಇದೆ. ಇದರಲ್ಲಿ ಬಹಳ ಚೆನ್ನಾಗಿ ಎಲ್ಲರ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಇದು ಮಕ್ಕಳಿಗೆ ಬಹಳ ಸಹಕಾರಿಯಾಗಿದೆ. ನಾನು ಈ ಶಾಲೆಯ ಕಾರ್ಯದರ್ಶಿಯಾಗಿ ನಾನು ಇದನ್ನ ಎಲ್ಲಾ ಸ್ಕೂಲಲ್ಲೂ ಈ ತರ ಮಾಡಿದ್ರೆ ಮಕ್ಕಳಿಗೆ ಅರಿವು ಮೂಡುತ್ತೆ, ವ್ಯವಹಾರಿಕ ಜ್ಞಾನ ಮತ್ತು ಎಲ್ಲಾ ರೀತಿಯ ಸರ್ವತೋಮುಖ ಅಭಿವೃದ್ಧಿಗೆ ಮಕ್ಕಳ ಕಾರಣ ಆಗ್ತಾರೆ ಅಂತ ಹೇಳ್ಬಿಟ್ಟು ಇದು ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ. ಇದನ್ನು ಉಪಯೋಗ ಪಡ್ಕೊತಾ ಇದ್ದಾರೆ. ಇದನ್ನು ಆಯೋಜಿಸಿದ್ದ ನಮ್ಮ ಶಾಲಾ ಸಿಬ್ಬಂದಿ ಮತ್ತು ಪ್ರಿನ್ಸಿಪಾಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ದಿನ ನಮ್ಮ ಬಾಣಾವರ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಆಹಾರ ಮೇಳ ಎಂಬ ಒಂದು ಮಕ್ಕಳ ಸಂತೆ ಒಂದನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಶಾಲೆಯ ಮಕ್ಕಳ ಪೋಷಕರು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಏನು ಗುರುಕುಲ ಟ್ರಸ್ಟ್ನವರು ತುಂಬಾ ಸುಂದರವಾಗಿ ಆಯೋಜಿಸಿದ ಪ್ರಶಂಸೆ ಕೂಡ ಬಂದಿದೆ. ಅದಕ್ಕೆ ಧನ್ಯವಾದಗಳು. ದಯವಿಟ್ಟು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇನ್ನು ಮುಂದಿನ ಬರುವಂತಹ ವರ್ಷಗಳಲ್ಲಿ
ಸಾರ್ವಜನಿಕ ಹೆಚ್ಚಿನ ರೀತಿಯಲ್ಲಿ ಬಂದು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ರವಿಶಂಕರ್, ಗುರುಕುಲ ಎಜುಕೇಟರ್ ಅಧ್ಯಕ್ಷರು, ಬಾಣಾವರ. ಪಾಪಡ್ 4-5 ಕಾಂಬಿನೇಷನ್